ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ವಿಶ್ರುತ ಕ್ರಿಯೇಟಿವ್ ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ನೀವೆಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಂತ ಅಂದ್ಕೊತೀನಿ. ಇವತ್ತಿನ ವಿಡಿಯೋದಲ್ಲಿ ಈ ರೀತಿ ಪೇಪರ್ ಫ್ಲವರ್ಸನ್ನು ಯಾವ ರೀತಿ ಮಾಡ್ಕೋಬೋದು ಅನ್ನೋದನ್ನು ತೋರಿಸ್ತೀನಿ. ನಾನು ಯಾವುದೇ ಬ್ಯಾಕ್ಗ್ರೌಂಡ್ಗೆ ಈ ಥರ ಫ್ಲವರ್ಸನ್ನು ಮಾಡಿಕೊಂಡು ಯೂಸ್ ಮಾಡ್ಕೋಬೋದು. ಮೊದಲಿಗೆ ನೋಡಿ, ಈ ರೀತಿ ಪೇಪರ್ಸನ್ನು, ಕಲರ್ ಪೇಪರ್ಸ್ ನಮ್ಗೆ ಯಾವ ಕಲರ್ ಬೇಕೋ ಆ ಕಲರನ್ನು ತಗೊಂಡು ಒಂದಕ್ಕಿಂತ ಒಂದು 2-2 ಸೆಂಟಿಮೀಟರ್ ಜಾಸ್ತಿ ಇರೋ ಥರ ಕಟ್ಟಿಂಗನ್ನು ಮಾಡ್ಕೊಳ್ಳಿ. ರೌಂಡಾಗಿ ಈ ರೀತಿ 1 by 1 ಒಂದಕ್ಕಿಂತ ಒಂದು ಜಾಸ್ತಿ ಇರಬೇಕು. ಅದನ್ನು ನೋಡಿ ಈ ರೀತಿ ತೋರಿಸ್ತಾ ಇರೋ ಥರ ಫೋಲ್ಡು ಮಾಡ್ಕೋಬೇಕು. ಕಾಣಿಸ್ತಿದೆ ಅಲ್ವಾ? ಈ ರೀತಿ ಫೋಲ್ಡ್ ಮಾಡಿಕೊಂಡ್ರೆ ಫೋಲ್ಡಿಂಗ್ಸ್ ಬಿದ್ದಿರುತ್ತಲ್ವ, ಆ ಫೋಲ್ಡಿಗೆ ನೋಡಿ ಈ ರೀತಿ ಅರ್ಧಕ್ಕೆ ಕಟ್ ಮಾಡ್ಕೊಳ್ಳಿ. ಫುಲ್ ಕಟ್ ಮಾಡಬಾರ್ದು, ಅರ್ಧ ಕಟ್ ಮಾಡಿದ್ರೆ ಸಾಕು. ಈ ರೀತಿ ಎಲ್ಲಿ ಫೋಲ್ಡ್ ಬಿದ್ದಿರುತ್ತೋ ಅಲ್ಲಿಗೆ ಈ ರೀತಿ ಕಟ್ ಮಾಡ್ಕೊಳ್ಳಿ. ಅದು ಪೆಟಲ್ಸ್ ಥರ ನಮಗೆ ಕ್ರಿಯೇಟ್ ಆಗುತ್ತೆ. ಹೀಗೆ ಒಂದಾದಮೇಲೆ ಒಂದನ್ನು ಹೀಗೆ ಕಟ್ ಮಾಡಿಕೊಂಡು ಅರ್ಧಕ್ಕೆ ಕಟ್ ಮಾಡ್ಕೋಬೇಕು. ಎಲ್ಲ ಕೂಡ ಈವನ್ನಾಗಿ ಬರೋ ಥರ. ಜಾಸ್ತಿ ಕಟ್ ಮಾಡಿದ್ರೆ ಮತ್ತು ಶೇಪ್ ಅನ್ನೋದು ಚೆನ್ನಾಗಿರೋದಿಲ್ಲ. ಹೀಗೆ ಕಟ್ ಮಾಡಿಕೊಂಡು ಈಗ ನೋಡಿ ಇಲ್ಲಿ ವಿಡಿಯೋದಲ್ಲಿ ತೋರಿಸೋ ಥರ ಫೋಲ್ಡ್ ಮಾಡಿಕೊಂಡು ಸ್ವಲ್ಪ ಗ್ಲೂ ಏನಾದರೂ ಅಪ್ಲೈ ಮಾಡಿ ಅದನ್ನು ಅಂಟಿಸ್ಕೊಳ್ಳಿ. ಸ್ವಲ್ಪ ಚೆನ್ನಾಗಿರೋ ಗ್ಲೂ ಹಾಕ್ಕೊಳ್ಳಿ, ಇಲ್ಲ ಅಂತಂದರೆ ಓಪನ್ ಆಗ್ತಾ ಇರುತ್ತೆ. ಈ ರೀತಿ ಒಂದಾದಮೇಲೆ ಒಂದನ್ನು ಈ ರೀತಿ ಫೋಲ್ಡ್ ಮಾಡ್ಕೊಳ್ತಾ ಹೋಗಬೇಕು. ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀವಲ್ವ, ಆ ರೀತಿ ಶೇಪ್ ಬರುತ್ತೆ. ಹೀಗೆ ಫೋಲ್ಡ್ ಮಾಡ್ಕೋಬೇಕು. ಒಂದು ಸ್ವಲ್ಪ ಹೊತ್ತು ಇಟ್ಕೊಳ್ಳಿ, ಗಮ್ಮನ್ನು ಇಟ್ಕೊಳ್ಳೋವರೆಗೂ. ನಂತರ ಅದು ಹಾಗೇ ಇಟ್ಕೊಬಿಡುತ್ತೆ ಪೇಪರು. ಹೀಗೆ ಎಲ್ಲ ಪೆಟಲ್ಸನ್ನು ಕೂಡ ನಾವು 1 by 1 ನಾವು ರೆಡಿ ಮಾಡಿಕೊಂಡು ಫಸ್ಟು ಇಟ್ಕೋಬೇಕು. ಬೇಸ್ಗೆ ನಾನು ಗ್ರೀನ್ ಕಲರ್ ತಗೊಂಡಿದ್ದೀನಿ. ನಾವು ಎನಿ ಕಲರ್, ನಮ್ಗೆ ಯಾವ ಕಲರ್ ಬೇಕೋ ಆ ಕಲರ್ನ ಚೂಸ್ ಮಾಡಿಕೊಂಡು ಹಾಕ್ಕೋಬೋದು. ಈಗ ಈ ಸೆಂಟರಲ್ಲಿ ಈ ರೀತಿ ಗ್ಲೂ ಅಪ್ಲೈ ಮಾಡಿ ಒಂದರ ಮೇಲೆ ಒಂದು ಉಲ್ಟಾ ಸೈಡ್ಗೆ ನೋಡಿ ಫೋಲ್ಡ್ ಮಾಡಿರೋದು ಕೆಳಗಡೆಗೆ ಹೋಗಬೇಕು. ಆ ರೀತಿ ಒಂದರ ಮೇಲೆ ಒಂದು ಈ ರೀತಿ ಈ ಪೆಟಲ್ಸು ಕೂಡ ಅಷ್ಟೇ, ಎರಡಕ್ಕೆ ಮಧ್ಯೆ ಇನ್ನೊಂದು ಬರಬೇಕು. ಆ ರೀತಿ ಜೋಡಿಸ್ಕೊಳ್ತಾ ಹೋಗಬೇಕು. ಗ್ಲೂ ಸ್ವಲ್ಪ ಜಾಸ್ತಿನೇ ಹಾಕ್ಕೊಂಡು ಈ ರೀತಿ ಒಂದರ ಮೇಲೆ ಒಂದನ್ನು ಇಟ್ಕೊಳ್ತಾ ಅಂಟಿಸ್ಕೊಳ್ತಾ ಹೋಗಬೇಕು. ಒಂದು ಸ್ವಲ್ಪ ಹೊತ್ತು ನಾವು ಕೈಯಲ್ಲಿ ಹಾಗೇ ಪ್ರೆಸ್ ಮಾಡಿ ಇಟ್ಕೊಂಡ್ರೆ ಅದು ಬೇಗ ಇಟ್ಕೊಳ್ಳುತ್ತೆ. ಇಲ್ಲಾಂದರೆ ಮೇಲೆಗೆ ಟಕ್ ಅಂತ ಎದ್ಬಿಡುತ್ತೆ. ನೋಡಿಕೊಂಡು ಹೀಗೆ ಒಂದರ ಮೇಲೆ ಒಂದನ್ನು ಜೋಡಿಸ್ಕೊಳ್ತಾ ಹೋಗಿ. ನಾನಿಲ್ಲಿ ಗ್ರೀನ್ ಒಂದು, ಪಿಂಕು 3 ಲೇಯರ್ ಹಾಕಿದ್ದೀನಿ. ನೀವು 3 ಅಥವಾ 4 ಲೇಯರ್ವರೆಗೂ ಹಾಕ್ಕೋಬೋದು. 4 ಲೇಯರ್ ಹಾಕ್ತಾಯಿದ್ದೀನಿ ನಾನು. ನೋಡಿ ಇಲ್ಲಿ 3, 4, ಇನ್ನೂ ಸ್ವಲ್ಪ ಚಿಕ್ಕದು ಮಾಡಿಕೊಂಡು 5 ಕೂಡ ಹಾಕ್ಕೋಬೋದು. ಸೆಂಟ್ರಲ್ಲಿ ಈ ರೀತಿ ಸಣ್ಣಕ್ಕೆ ಕಟ್ ಮಾಡಿಕೊಂಡು ಈ ರೀತಿ ಅಂಟಿಸ್ತಾ ಇದ್ದೀನಿ. ಅದು ಕಟ್ಟಿಂಗ್ ಮಾಡೋದು ಮಿಸ್ ಆಯಿತು. ಬೇಸ್ಗೆ ತಿಕ್ಕಾಗಿರೋವಂಥ ಶೀಟನ್ನು ತಗೊಂಡು ಅದಕ್ಕೆ ಡಬಲ್ ಸೈಡ್ ಟೇಪ್ ಹಾಕ್ಬಿಟ್ಟು ಅಂಟಿಸ್ಕೊತಾ ಇದ್ದೀನಿ. ಕೆಳಗಡೆ ನಮಗೆ ಪೇಪರು ಸ್ವಲ್ಪ ತಿನ್ನಾಗಿರುತ್ತಲ್ವ, ಅದು ಬೇಗ ಫೋಲ್ಡ್ ಆಗಿಬಿಡುತ್ತೆ. ಹಾಗಾಗಿ ತಿಕ್ಕಾಗಿರೋವಂಥ ಒಂದು ಶೀಟ್ ಯಾವುದಾದ್ರು ತಗೊಂಡು ಬೇಸಿಗೆ ಹಾಕ್ಕೊಂಡ್ರೆ ನಮಗೆ ತುಂಬ ದಿನ ಬಾಳಿಕೆ ಬರ್ತವೆ. ನಾವು ಯಾವುದೇ ಡಿಸೈನ್ ಬ್ಯಾಕ್ ಡ್ರಾಪ್ಗೆ, ಹಬ್ಬಗಳಿಗೆ, ಬರ್ತ್ಡೇಗಳಿಗೆ, ಈ ಥರ ಎಲ್ಲದಕ್ಕೂ ಕೂಡ ನಾವು ಅದನ್ನು ಯೂಸ್ ಮಾಡ್ಕೋಬೋದು. ತುಂಬಾ ಈಸಿಯಾಗಿ ಕೂಡ ಮಾಡ್ಕೋಬೋದು. ತುಂಬ ದಿನ ಬಾಳಿಕೆ ಕೂಡ ಬರುತ್ತೆ. ನಾವು ಯೂಸ್ ಮಾಡಿ ಎತ್ತಿಟ್ಕೊಂಡ್ರೆ. ನಾವು ನೋಡಿ ಇಷ್ಟೊಂದು ಕಲರ್ಸಲ್ಲಿ ಮಾಡಿ ರೆಡಿ ಮಾಡಿ ಇಟ್ಕೊಂಡಿದ್ದೀವಿ. ತುಂಬಾ ಫ್ಲವರ್ಸ್ ಮಾಡಿದ್ವಿ. ಇದ್ರ ಜೊತೆಗೆ ಮತ್ತೆ ಸಾಕಾಗಲ್ಲ ಅಂತ ಇನ್ನೂ ಸ್ವಲ್ಪ ಮಾಡಿದ್ವಿ. ತುಂಬಾ ಈಸಿಯಾಗಿ ನಾವು ಈ ರೀತಿ ಮಾಡ್ಕೋಬೋದು. ಯಾವುದೇ ಬ್ಯಾಕ್ ಡ್ರಾಪಲ್ಲಿ ನಾವು ಬರ್ತ್ಡೇ ಪಾರ್ಟಿಗಳಿಗಾಗಲಿ, ಸಿಂಪಲ್ಲಾಗಿ ಮಾಡೋವಂಥದ್ದು, ಇಲ್ಲ ವರಮಹಾಲಕ್ಷ್ಮಿ ಹಬ್ಬಕ್ಕೆ, ಗಣೇಶ ಚತುರ್ಥಿ, ಈ ಥರ ಎಲ್ಲದಕ್ಕೂ ಕೂಡ ನಾವು ಇದನ್ನು ಬಳಸ್ಕೋಬೋದು. ತುಂಬಾ ಮಲ್ಟಿಪಲ್ ಆಗಿ ನಾವು ಯೂಸ್ ಮಾಡ್ಬೋದು. ತುಂಬಾ ಈಸಿಯಾಗಿರುತ್ತೆ. ನಾವು ನೋಡಿ ಇಲ್ಲಿ ಯಾವುದೋ ಒಂದು ಬ್ಯಾಕ್ ಡ್ರಾಪ್ಗೆ, ಫಂಕ್ಷನ್ಗೆ ಬಳಸ್ತಾ ಇದ್ದೀವಿ. ತುಂಬಾ ಈಸಿಯಾಗಿ ಈ ರೀತಿ ಮಾಡ್ಬೋದು. ಇದನ್ನು ನಾವು ಮಾಡಿದ್ದು ಸ್ಕೂಲಲ್ಲಿ ಒಂದು ಕಲಿಕಾ ಹಬ್ಬ ಫಂಕ್ಷನ್ ಇತ್ತು. ಅದಕ್ಕೆ ಅಂತೇಳ್ಬಿಟ್ಟು ಮಾಡಿದ್ದು. ಮಕ್ಕಳೆಲ್ಲರೂ ಸೇರಿ ಇಷ್ಟೊಂದು ಫ್ಲವರ್ಸನ್ನು ರೆಡಿ ಮಾಡಿದ್ರು. ಅದು ಸಾಕಾಗಲ್ಲ ಅಂಥೇಳಿ ಮತ್ತೆ ಒಂದಷ್ಟು ಫ್ಲವರ್ಸನ್ನು ಮಾಡಿದ್ದು. ನಮ್ಮ ಮಕ್ಕಳೆಲ್ಲರೂ ಕೂಡ ಇದನ್ನು ಟ್ರೈ ಮಾಡಿ ಮಕ್ಕಳೇ ಆರಾಮಾಗಿ ಮಾಡ್ಬೋದು. ಅಷ್ಟು ಈಸಿಯಾಗಿ ಈ ಫ್ಲವರ್ಸನ್ನು ನಾವು ಮಾಡ್ಕೋಬೋದು. ಓಕೆ ಫ್ರೆಂಡ್ಸ್, ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ. ಯಾರಾದರೂ ನನ್ನ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ. ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ.